ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ SC ST ನೌಕರರ ಸಂಬಂಧಿಸಿ ನಾನು ಹೇಳಿದ್ರೆ ಸೈದ್ಧಾಂತಿಕ ಇಲ್ಲಿ ನೋಡಿದ್ವಿ. ಜ್ಯೋತಿಬಾ ಫುಲೆ, ಬುದ್ಧ, ಬಸವಣ್ಣ ಎಲ್ಲರೂ ಸುಮ್ಮನೆ ನಾಮಕೋಸ್ತಿಗೆ ಹಾಕಿದ್ದಾರೆ. ಇಲ್ಲಿ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ರೀಚ್ ಮಾಡಬೇಕು ಅನ್ನೋದು ನಮ್ಮ ಸಮನ್ವಯ ಸಮಿತಿ ಉದ್ದೇಶ. ಈಗ ವಿಚಾರವನ್ನು ಪ್ರಚಾರ ಮಾಡೋದು ತಂಡ ಇರ್ತೇವೆ, ಆದರೆ ವಿಚಾರವನ್ನು ರಕ್ತಗತ ಮಾಡ್ಕೊಂಡು ಆಚಾರ ಮಾಡೋರು ತಂಡ ಬೆರಳಿಗೆ ಕೂಡ ಬಿತ್ತನೆ ಕಾಳ್ತಾರೆ. ಈಗ ಬಿತ್ತನೆ ಕಾಳನ್ನ ಎಲ್ಲ ಬಿತ್ತನೆಗೆ ಉಪಯೋಗಿಸಲ್ಲ, ಸೀಡ್ ಪರ್ಪಸ್ಗೆ ಸೆಲೆಕ್ಟೆಡ್ ಇರ್ತಾವಲ್ಲ ಆ ಥರ. ಈ ಭ್ರಷ್ಟತೆ ವಿರುದ್ಧ ನಮ್ಮ ಸಂಘಟನೆ ಇದೆ. ನಿಮಗೆ ಇದು ಮಾಡಿಲ್ಲ, ಹಿಂದೆ ಈ KPSC ಅಧ್ಯಕ್ಷರಿಗಿದಾರಲ್ಲ ಶಿವಶಂಕರಪ್ಪ ತಳವಾರ್ ಅಂತ, ಅವ್ರ ಬಗ್ಗೆನೇ ಒಂದು ದೊಡ್ಡ ಹೋರಾಟ ಮಾಡ್ಬಿಟ್ಟಿದ್ವಿ, ಇಡೀ ರಾಜ್ಯದಲ್ಲಿ ಮಾಡಿದ್ವಿ. ಯಾಕೆಂದ್ರೆ ಅವ್ರು ಸರ್ಕಾರಕ್ಕೆ ಮಣ್ಣೆ ಹಚ್ಬಿಟ್ಟು ಚೇರ್ಮನ್ ಆಗ್ಬಿಟ್ಟು ಮೊದ್ಲೇನು ಮಾಡ್ತಾರೆ, ಅಫಿಷಿಯಲ್ ಕೋಟಾದಲ್ಲಿ ಅಂತ ಮೆಂಬರ್ ಆಗ್ಬಿಡ್ತಾರೆ. ಅವರು ಅಫಿಷಿಯಲ್ ಕೋಟಾದಲ್ಲಿ ಮೆಂಬರ್ ಆಗಬೇಕಂದ್ರೆ ಓಟಾ ಸಮಿತಿ ವರದಿ ಪ್ರಕಾರ ಮತ್ತು ಹೈಕೋರ್ಟ್ ಜಡ್ಮೆಂಟ್ ಪ್ರಕಾರ ಈ ಶುಡ್ ಬಿ ಒಂದು ಮಿನಿಮಮ್ 10 years ಸರ್ವಿಸ್ ಐದರ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಸ್ಟೇಟ್ ಗೌರ್ಮೆಂಟ್ ಸರ್ವಿಸ್ ಮಾಡಿರ್ಬೇಕಿತ್ತು. ಅವ್ರು ರಾಜ್ಯ ಸರ್ಕಾರಿ ನೌಕರನೂ ಅಲ್ಲ, ಕೇಂದ್ರ ಸರ್ಕಾರಿ ನೌಕರನೂ ಅಲ್ಲ, ಆದರೂ ಅಫಿಷಿಯಲ್ ಕೋಟಾದಲ್ಲಿ KPSC ಮೆಂಬರ್ ಆಗೋಗ್ತಾರೆ. ಅವನೇನು ಅಂದರೆ ನ್ಯಾಷನಲ್ ಆಯಿಲ್ ಸೀಡ್ ಕಾರ್ಪೊರೇಷನ್ ಅಂತ ಡೆಲ್ಲಿಲಿ ಓದಿದೆ. ಆ ಡೆಲ್ಲಿದು ಒಂದು ಪ್ರಾಜೆಕ್ಟ್ ಗುಲ್ಬರ್ಗದಲ್ಲಿ ಕೆಲಸ ಮಾಡಿಬಿಡ್ತಾನೆ. ಅದು ಯಾವ ಮ್ಯಾಜಿಕ್ ಮಾಡಿದ್ದು ನೋಡಿ, ಹೆಂಗಿರ್ತದೆ ವ್ಯವಸ್ಥೆ ತೆಗ್ದಿದ್ದೇನೆ. ಅವನೇನು ಮಾಡ್ತಾರೆ, ಒಂದು ಅಲ್ಲಿರೋರು ಕೂಡ ಯು ಆರ್ ನಾಟ್ ಫಿಟ್ ಟು ಅವರ್, ಯು ಆರ್ ನಾಟ್ ವರ್ಕಿಂಗ್ ಅಪ್ ಟು ಅವರ್ ಮಾರ್ಕ್ ಅಂತ ಇದೇ ವರ್ಡಲ್ಲಿ ತೆಗೆದುಬಿಟ್ಟಿರ್ತಾರೆ. ಅವನು ಬಂದು KPSC ಮೆಂಬರ್ ಆಗ್ಬಿಡ್ತಾರೆ, ಚೇರ್ಮನ್ನು ಆಗ್ತಾನೆ. ಕೊನೆಗೆ ಏನಾಯಿತು, ನಾವು ಗಲಾಟೆ ಎಲ್ಲ ಮಾಡಿ ಆಮೇಲೆ ಅಫಿಷಿಯಲ್ ಕೋಟಾ ಹೋಗ್ಬಿಟ್ಟು ನಾನ್ ಅಫಿಷಿಯಲ್ ಕೋಟಾ ಅಂತ ಮಾಡ್ತಾರೆ. ಅಂದರೆ ಸರ್ಕಾರೇತರ ಸದಸ್ಯರಾಗಿ ಮಾಡ್ಕೊಳ್ತಾರೆ. ನಾವು ಭ್ರಷ್ಟಾಚಾರ ಮಾಡುವಂಥ ಯಾರನ್ನೂ ಕೂಡ ಬೆಂಬಲಿಸೋ ಚಾನ್ಸೇ ಇಲ್ಲ. KPSCಗೆ ರದ್ದು ಮಾಡಬೇಕು ಅಲ್ಲ, ಅದೇನಾಗ್ತದೆ, ಸಂವಿಧಾನಬದ್ಧವಾದಂಥ ಸಂಸ್ಥೆಗಳನ್ನ ರದ್ದು ಮಾಡೋದಲ್ಲ ಮುಖ್ಯ, ನಿರ್ವಹಣೆ ಮಾಡೋದು ಮುಖ್ಯ. ಯಾರೇ ಭ್ರಷ್ಟ ಆದರೂ ಕೂಡ ಜಾತಿ ವ್ಯಾಮೋಹಕ್ಕೆ ಸೇರಿಸ್ಕೊಳ್ತೇನೆ, ಇನ್ನೊಂದಕ್ಕೆ ಸೇರಿಸ್ಕೊಳ್ತೇನೆ, ಕಠಿಣ ಶಿಕ್ಷೆ ಕೊಡೋ ವ್ಯವಸ್ಥೆ ಬರಬೇಕು. ಆ ವ್ಯವಸ್ಥೆಗೆ ಜನಾಂದೋಲನವೇ ಆಗಬೇಕು. ಇಲ್ಲೇನಾಗ್ತದೆ, ನಮ್ಮ ಜನ ಇಷ್ಟು ವರ್ಷ ಆದರೂ ಕೂಡ ಯಾವ ಪ್ರಜ್ಞೆ ಬೆಳೆಸ್ಕೋಬೇಕು, ವೈಚಾರಿಕ ಪ್ರಜ್ಞೆ, ನೇರವಾದಂಥದ್ದು, ದಿಟ್ಟವಾದಂಥದ್ದು, ಪಾರದರ್ಶಕವಾದಂಥ ಪ್ರಜ್ಞೆ ಬೆಳೆಸ್ಕೊಳ್ಳೋದು ಬಂದು ಅಯ್ಯೋ ಬಿಡೋ ನಾವು ಅಯ್ಯೋ ಯಾವ ಸರ್ಕಾರದಲ್ಲಿ ಆಗಿಲ್ವಾ, ಇದು ಇಲ್ಲೋಗ್ತದೆ, ಇದು ಹೋಗ್ಬೇಕು. ಇದು ಹೋಗದ ಹೊರತು ಏನಾಗ್ತದೆ, ಈ ಜಾಲಿ ಮುಳುಗಳು ಬೆಳೀತಾ ಇರ್ತೇವೆ, ಅಂಗಿ ಗಿಡಗಳು ಬರೋದಿಲ್ಲ. ನಾವು ಬೇಯಿಸ್ತಿರ್ತಾರೆ ತರಗೆಲ್ಲ ಬಂದು ಹೆಸರು ಕಾಣ್ತದೆ ಅಂಗಿ ಗಿಡಗಳು, ಆ ಥರ ಆಗಬೇಕು ಅನ್ನೋದು ನಾವು. ಬಟ್ ಇದನ್ನ ಮಾಡಬೇಕು, ಜನಾಂದೋಲನವೇ ಆಗಬೇಕು. ಇವತ್ತು ಭ್ರಷ್ಟತೆ ಇದೆ, ಎರಡನೇ ಮಾತಿಲ್ಲ. ಇವತ್ತೇನು ಆಗ್ಬಿಟ್ಟು ನನಗೆ ಮೂಗು ನೆಗಡಿ ಅಂತ ಮೂಗು ಏಕಾಗಲ್ಲ. ಪ್ರಜಾಪ್ರಭುತ್ವ ಆಗಿರುವಂಥ ಸಂಸ್ಥೆಯನ್ನು ಪ್ರಜಾಪ್ರಭುತ್ವೀಕರಣ ಮಾಡಬೇಕಾಗಿದೆ, ಖಾಸಗೀಕರಣ ಮಾಡಿ. ಇಂದ ನೇಮ್ ಆಫ್ ಡೆಮಾಕ್ರಸಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಆಗಬಾರ್ದು, ಅಥವಾ ಇನ್ನೊಬ್ಬಂದು ಯಾವಾಗ ಒಬ್ಬ ಭ್ರಷ್ಟಾಚಾರ ಇದಾಗಬಾರ್ದು. ತಿದ್ದೋದೇ ಇದೆ ಅನ್ನೋದನ್ನೇ ಸಾಮಾನ್ಯ ಜನ ಏನು ಮಾಡಬೇಕು. ನಮ್ಮ ಸಮನ್ವಯ ಸಮಿತಿ ಮಾತ್ರ ಧರ್ಮಾತೀತವಾಗಿದೆ, ಭ್ರಷ್ಟಾತೀತವಾಗಿದೆ, ಆ ಥರ ನಡೆಯೋಣ ಜನ್ಮಕ್ಕೆ ನಾವು ಹೇಳ್ತೀವಿ. ಯಾವಾಗಲೂ ಯಾರಾದರೂ ನಮ್ಮ ಆಫೀಸಿಗೆ ಬಂದರೆ ನೀವೇನು ಕೊಡಲಿಲ್ಲ ಅಂದರೂ ಅವನು ವರ್ಕಲ್ ಬಟ್ಟೆ ಹಾಕೋ ಬಂದಿರಲಿ, ಚಡಿಯವ್ರಿಗೆ ಹೋಗಿರಲಿ, ಮತ್ತು ಕೂತ್ಕೊಳ್ಳಪ್ಪ ಅಂತ ಕಷ್ಟ ಕೇಳಿ ಅಂತೀವಿ. ಅಟ್ಲೀಸ್ಟ್ ಅದು ನಮ್ಗೊಂಥರ ಮನಸ್ತೃಪ್ತಿ ಆಗುತ್ತೆ. ರಿಟೈರ್ಡ್ ಆಗಬೇಕು ಅಂತ ಕಳಿಸ್ಕೊಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಕೂಡ ಸುತ್ತೋಲೆ ಮಾಡಿದೆ. ಏಕೆಂದ್ರೆ ಯುವಕರು ನಿರುದ್ಯೋಗಿಗಳಿದ್ದಾರೆ, ಅವ್ರು ಉದ್ಯೋಗ ಅಕಾಮಡೇಟ್ ಮಾಡಬೇಕು ಅಂದರೆ ಇವ್ರು ನಿವೃತ್ತಿ ಮಾಡ್ತಾರೆ. ಅದನ್ನು ನಿವೃತ್ತಿ ಆದಾಗ ನಾವು ಈ ವಾಮ ಮಾರ್ಗದಲ್ಲಿ ತಂದು ರಾಜ್ಯ ಸರ್ಕಾರದ ಬಹುತೇಕ ಇಲಾಖೆಗಳಲ್ಲಿ ಆಯಾ ಕಟ್ಟಿನ ಜಾಗದಲ್ಲಿ ಕೂಡಿಸಿ ಪಾಪ ಬಡ್ತಿ ಕಾಯುವಂಥ ಲೋಕರಿಗೂ ಕೂಡ ನಿರಾಶೆಯನ್ನು ಮಾಡ್ತಿದ್ದಾರೆ. ಇದು ಒಳ್ಳೆಯದಲ್ಲ ಅಂತೇಳಿ ಸರ್ಕಾರ 60 ವರ್ಷದ ಮೇಲ್ಪಟ್ಟ ಅವ್ರ ಬಗ್ಗೆ ವಿರೋಧ ಅಲ್ಲ. ಈಗ ಅಪ್ಪ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಔಟ್ಸೋರ್ಸಲ್ಲೇ ಇರೋ ಮಗ ನಿರುದ್ಯೋಗಿಯಾಗಿ ಮನೇಲಿ ಇರ್ತಾರೆ, ಮಗನೂ ಸೊಸೆ ನಿಮ್ಗೆ ಅದ್ರ ಬಂದು ಯುವಕನಿಗೆ ಕೆಲಸ ಕೊಟ್ಟು ಎಷ್ಟೊಂದು ಒಳ್ಳೇದಾಗುತ್ತೆ. ಈ ನೆಲೆಯಲ್ಲಿ ಬಹುತೇಕ ಇಲಾಖೆಗಳಲ್ಲಿ ಇವಾಗ ಉದಾಹರಣೆಗೆ ಸಂಸದೀಯ ಇಲಾಖೆ ಇದೆ, ಅಲ್ಲೊಬ್ಬರಿದ್ದಾರೆ ಸೆಕ್ರೆಟರಿ ಅಂತೇಳಿ,
ಅವ್ರು ಏನು ಮಾಡಿದ್ದಾರೆ, ಶ್ರೀಧರ್ ಅಂತ ಸೆಕ್ರೆಟರಿ, ಅವರು ರಿಟೈರ್ಡ್ ಆಗಿದ್ದಾರೆ. 31/3 ರಿಟೈರ್ಡ್ ಆಗ್ತಾರೆ. 23 ಅದೇ 1/4/23 ಮತ್ತೆ ಕುತ್ತಿಗೆ ಮೇಲೆ ಬಂದ ಚೇರಿಗೆ ಕೂತ್ಕೊಂಡು 1/1/24 ಪಾಪ ಅಲ್ಲಿ ಬಡ್ತಿ ಕಾಯ್ತಿದ್ದಂತೆ ಜನ ಏನು ಮಾಡ್ತಾರೆ, ರಿಟೈರ್ಡ್ ಆದ್ಮೇಲೆ ಪ್ರಮೋಷನ್ ಸಿಗುತ್ತೆ ಅಂತ ಇರ್ತೀವಿ, ಅವ್ರು ಬಂದು ಕೂತ್ಕೊಳ್ತಾರೆ. ಈಗಂದ್ರೆ ಯಾಕೆ ಇಲಾಖೆಗಳು ವೃಂದಾ ಮತ್ತು ನೇಮಕಾತಿಗಳನ್ನು ಯಾಕೆ ಮಾಡ್ತಾರೆ, ಸಿಎಂದಾರಿ ಹಾಕಬೇಕು, ಈ ನೆಲೆಯಲ್ಲಿ ಈ ಥರದ್ದು ಕೂಡ ಒಂದು ಪರಾಮರ್ಶೆ ಮಾಡಬೇಕು ಅಂತೇಳಿ ಇವತ್ತ ಪತ್ರಿಕಾಗೋಷ್ಠಿಯ ಮೂಲಕ ತಮ್ಮನ್ನ ವಿನಂತಿಯನ್ನು ಮಾಡಿಕೊಡ್ತಿದ್ವಿ. ಸರ್ಕಾರದ್ದು ಇವಾಗ ಮೇಜರ್ ಆಗಿ ಬ್ಯಾಕ್ಲಾಗ್ ಹುದ್ದೆ ತುಂಬುವಂಥದ್ದು, ಖಾಲಿ ಹುದ್ದೆಗಳ ಭರ್ತಿ ಮಾಡುವಂಥದ್ದು, OPS ತರುವಂಥದ್ದು ಕೆಲಸ ಆಗಬೇಕಾಗಿದೆ. ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿ ಬೇಕಾಗಿದೆ. ಮತ್ತೆ ಈ 9 ಶೆಡ್ಯೂಲ್ಗೆ ಸೇರಿಸುವಂಥ ಕೆಲಸವನ್ನು ಕೂಡ ಆಗಬೇಕಾಗಿದೆ ಅಂತೇಳಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಮತ್ತು ಬೆಳಗಾವಿ ವಿಭಾಗದ ಉಪಾಧ್ಯಕ್ಷರು ಕೂಡ ನಮ್ಮ ನಾಡಗಿರಿಯರು. ಬೆಳಗಾವಿ ವಿಭಾಗದಲ್ಲಿ ಎಲ್ಲ ಕಡೆ ಶಾಖೆಗಳಿವೆ. ರಾಜ್ಯದ 26 ಜಿಲ್ಲೆಗಳಲ್ಲೂ ಶಾಖೆಗಳಿವೆ. ಇಲ್ಲಿ ನಮ್ಮ ನಾಡಗಿರಿಯವರ ನೇತೃತ್ವದಲ್ಲಿ ಸೂರ್ಯಕಾಂತ್ ಹೊಸಮನಿಯವರು, ನಮ್ಮ ಮುದ್ದಣ್ಣ ಅವರು ಎಲ್ಲ ಇದೆ. ಮತ್ತು ನಮ್ಮ ಅನಿಲ್ ಹೊಸಮನಿಯವರು ಆರಂಭದಿಂದಲೂ ಕೂಡ ತುಂಬ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನೆಲ್ಲ ನಡೆದಿದೆ. ಹಿಂದೆ ನಿಡಬಾಬಳಿ ಸ್ವಾಮೀಜಿಗಳನ್ನೇ ಕರೆಸಿ ಒಂದು ಚಂದಾವರ್ಕರ್ ಇದ್ದಾಗ ಸಮಾವೇಶ ಕೂಡ ಮಾಡಿದ್ವಿ. ಈ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕೆಲಸ ನಮ್ಮದೇನು ಅಂದರೆ SC/ST ನೌಕರರ ಸಮನ್ವಯ ಸಮಿತಿ ಅಷ್ಟೇ, ಆದರೆ ಬೇಲಿ ಹಾಕ್ಕೊಡೋದು. ಈಗ ಬುದ್ಧ ಬಸ್ಸು ಅಂಬೇಡ್ಕರ್ ಅವರಿಗೆ ಜಾತಿ ಪ್ರೀತಿಯನ್ನು ಸುಟ್ಟಾಕ್ಬಿಟ್ಟು ಪ್ರೀತಿಯ ಜಾತಿಯನ್ನು ಹುಟ್ಟಾಕಿ ಅನ್ನೋ ಒಂದು ಸಾಮಾಜಿಕ ಪ್ರಜ್ಞೆ ಇರುವಂಥ ಇದು ಸಂಘಟನೆ. ಯಾಕೆಂದರೆ ನೌಕರ ಸಂಘಟನೆಗಳೊಂದು ವಾಡಿಕೆ ಇದೆ, ಇವರೇನು ಬಡ್ತಿ ಕೇಳೋದು, ಒಳ್ಳೆ ದುಡ್ಡು ಬರೋ ಜಾಗಕ್ಕೆ ಕೇಳೋ ಪಾರ್ಟಿಗಳಿರಬೇಕು ಅಂತ ಅಲ್ಲ. ನೌಕರರು ಬದುಕಬೇಕು, ಸಮಾಜವನ್ನು ಬದುಕಿಸ್ಬೇಕು. ಇವತ್ತು ಮನುಷ್ಯ ನಡುವೆ ಪ್ರೀತಿಯ ಬೆಸೆಯನ್ನೇ ಹಾಕಬೇಕೆ ಹೊರತು ಮನುಷ್ಯ ನಡುವೆ ಯಾವುದೇ ಜಾತಿ ಧರ್ಮ ಭಾಷೆ ಹೆಸರಿನಲ್ಲಿ ಕೊಳ್ಳಿ ಇಡುವಂಥ ಕೆಲಸ, ಈಗ ಉಪಜಾತಿ ಹೆಸರಿನಲ್ಲೂ ಕೂಡ ಕೊಳ್ಳಿ ಇಡುವಂಥ ಕೆಲಸ ಆಗಿದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕೆ ಭಾರತೀಯರ ದೇಶ ಆಗಬೇಕಾಗಿದೆ, ಐಕ್ಯತೆ ಉಳಿಬೇಕಾಗಿದೆ. ಈ ನೆಲೆಯಲ್ಲಿ ಸ್ನೇಹಿತರೆ, ಈ ಪತ್ರಿಕಾಗೋಷ್ಠಿ ಮೂಲಕ ನಮ್ಮ ಕೆಲವು ಭಾವನೆಗಳನ್ನು, ನೋವುಗಳನ್ನು ನಿಮ್ಗೆ ಹೇಳ್ಕೊಂಡಿದ್ದೀವಿ. ತಾವು ಸರ್ಕಾರದ ಗಮನಕ್ಕೆ ತರಬೇಕು. ಯಾಕೆಂದರೆ ಸರ್ಕಾರ ಇವತ್ತೇನಾಗ್ತದೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇದೆ. ಸಂವಿಧಾನದ ಆರ್ಟಿಕಲ್ 36ರಿಂದ 51 ಹೇಳ್ತಾರೆ ರಾಜ್ಯ ನಿರ್ದೇಶಕ ತತ್ವಗಳು. ಅಲ್ಲೆಲ್ಲವನ್ನು ಕೂಡ ಮಿನಿಮಮ್ ಅಮ್ಯುನಿಟೀಸ್ನ ಮಾಡುವಂಥದ್ದು ಆ ಸರ್ಕಾರಗಳ ಕೆಲಸ ಆಗಬೇಕಾಗಿದೆ. ಇವತ್ತೇನಾಗ್ತದೆ, ಅದೆಲ್ಲ ಒಂದು ಕಡೆ ಈ ಎಲ್ಲ ಸವಲತ್ತುಗಳು ಕೂಡ ಕೆಲಸ ಬಿಳಿ ಹಳೆ ಮೇಲೆ ಕರಿ ಅಕ್ಷರದಲ್ಲಿ ಅರೆಸ್ಟ್ ಆಗೋಗಿರ್ತದೆ. ಬಿಳಿ ಹಳೆ ಮೇಲೆ ಕರಿ ಅಕ್ಷರದಲ್ಲಿ ಅರೆಸ್ಟ್ ಆಗಿದೆ, ಅವ್ರು ಬೇರೆ ಇರೋದಿಲ್ಲ, ಅದು ಘೋಷಣೆ ಮಾತ್ರ. ಇವಾಗ ಪರಿಜಾತಿ ಪಂಗಡದವರ ರಕ್ಷಣೆ ಘೋಷಣೆ ಬರುತ್ತೆ, ಎಲ್ಲಿ ಸಾಮಾಜಿಕ ರಕ್ಷಣೆ ಇದೆ ನಮಗೆ? ಇವತ್ತು ಕೂಡ ನಾವು ಮನುಷ್ಯರ ಥರ ಇರೋಕ್ಕಾಗಲ್ಲ. ಅಂದರೆ ಮನೆ ತುರುವೇಕೆರೆ ಅಂತ ಒಂದು ಹಳ್ಳಿಗೆ ಮದುವೆ ಆದಂಥ ಹುಡುಗಿ ಹೋಗ್ತಾರೆ ದೇವಸ್ಥಾನಕ್ಕೆ ಹೋದಕ್ಕೆ ದೇವ್ರ ಪೂಜಾರ ಮೈ ಮೇಲೆ ಬಂದ್ಬಿಟ್ಟು ಹೋಗ್ರಿ ಅಂತ ಪುರುಷರು ನೋಡೋದು ಓಡಿಸ್ಬಿಡ್ತಾರೆ. ಎಲ್ಲಿದೆ ಸಾಮಾಜಿಕ ಸಮಾನ? ಇದನ್ನು ಕೂಡ ನಾವು ಯೋಚನೆ ಮಾಡಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ಇದು ಮಾಡಿದ್ವಿ. ಎಲ್ಲ ಕೆಲವು ವಿಷಯಗಳು ಹೇಳಿದ್ದೀವಿ, ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳಬೇಕು ಅಂತ ವಿನಂತಿ ಮಾಡಿ. ವೃತ್ತಿ ಮಾಡತಕ್ಕದ್ದು ಇಲ್ಲವಾದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಶಿಕ್ಷೆ ಆಗ್ಬಿಡ್ತಾರೆ. SCPTSP ಆಗ್ತಾರೆ. ಅದು ತಪ್ಪಾದರೆ ಜೈಲಿಗೆ ಹೋಗ್ತಾರೆ, ಅದು ಯಾರು ಹೋಗ್ತಾರೋ ಗೊತ್ತೇ ಆಗಲ್ಲ. ಅದು ಆ್ಯಕ್ಚುಲಿ ಅದು ಈ ಬ್ಯಾಕ್ಲಾಗ್ ಹುದ್ದೆಗಳಿದೆ, ಕರೆಕ್ಟಾಗಿ ಐಡೆಂಟಿಫೈ ಆಗಬೇಕು. ಮತ್ತು ಅದಕ್ಕೋಸ್ಕರನೇ ಕಮಿಟಿ ನಾವು ಸಮಾವೇಶಕ್ಕೆ ಕೇಳಿದ್ವಿ. ಪರಮೇಶ್ವರ್ ಇದ್ರು, ಮಾಧವಪ್ಪನವರು ಇದ್ರು, ನರೇಂದ್ರ ಸ್ವಾಮಿಯವರೆಲ್ಲ ಇದ್ರು. ಸೊ ಅದು ಫಲಶ್ರುತಿ ಹೇಗೇನಾಯಿತು, ನಮಗೊಂದು ಖುಷಿ ಇತ್ತು. ಬ್ಯಾಕ್ಲಾಗ್ ಕಮಿಟಿಗೂ ಕೂಡ ಒಂದು ಆಕ್ಷನ್ ಸ್ಟಾರ್ಟ್ ಆಯಿತು. CRCLಗೂ ಕೂಡ ನಾವು ಹೇಳಿದ್ದು, ನಾಗರಿಕ ಹಕ್ಕು ಜಾರಿ ನಿರ್ದೇಶನದಲ್ಲಿ ಸಮಾನತೆಗೆ ನ್ಯಾಯ ಕೊಡೋದ್ರ ಬದಲು ಒಬ್ಬ SC ಕೇಸ್ ಹಾಕಿದ್ರೆ ಇನ್ನೊಬ್ಬ ಅಡ್ಜಸ್ಟ್ ಮಾಡಿಕೊಂಡು ರೋಲ್ ಕಾಲ್ ರಾಜಿ ಮಾಡೋದು ಇದೆ. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರದಿಂದ ನಮ್ಮ ಕಚೇರಿಯ ನೌಕರ ಕಚೇರಿಯಲ್ಲಿ ನಮ್ಮ ಪತ್ರಿಕಾಗೋಷ್ಠಿಯನ್ನು ಮಾನ್ಯ ರಾಜ್ಯ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಆಹ್ವಾನಿಸಿದ್ದೀವಿ. ಹಾಗೆ ನಮ್ಮ ಸಂಪ್ರದಾಯವನ್ನು ತಮಗೆ ಒಂದು ಯಾರಿದ್ದಾರೆ ಈ ವೇದಿಕೆ ಮೇಲೆ, ಯಾರ್ಯಾರು ಇದ್ದಾರೆ ಎಂಬುದು ಮನವರಿಕೆಗೋಸ್ಕರವಾಗಿ ಒಂದು ಪರಿಚಯವನ್ನು ನಾವು ವೇದಿಕೆ ನಾವು ಪರಿಚಯ ಮಾಡ್ತೀವಿ ಸರ್.
ಮೊದಲನೇದಾಗಿ ನಾನು BS ನಾಡಗಿರಿ ಬಿಜಾಪುರ ಜಿಲ್ಲಾ ಪರಂಪರಾ ಸರ್ಕಾರಿ ವಿಶೇಷ ನೌಕರ ಸಮಾಜ ಸಮಿತಿ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸುತ್ತೇನೆ. ನಮಸ್ಕಾರ, ನನ್ನ ಹೆಸರು ಶಿವಕುಮಾರ್ ಅಂತ, ಕರ್ನಾಟಕ ರಾಜ್ಯ ಸರ್ಕಾರಿ SH ನೌಕರ ಸಮಾಜ ಸಮಿತಿಯ ಕಾರ್ಯದರ್ಶಿಯಾಗಿದ್ದೇನೆ. ಜೈ ಭೀಮ್. ನಾನು ಡಾಕ್ಟರ್ ಎಸ್ ವಿಜಯಕುಮಾರ್ ಅಂತ ಹೇಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸರ್ಕಾರಿ SC ನೌಕರ ಸಮಾಜ ಸಮಿತಿ. ಡಿ ಶಿವಶಂಕರ್ ಅಂತೇಳಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ನನ್ನ ಹೆಸರು ಆರ್ ಮೋಹನ್ ಅಂತ, ಕೇಂದ್ರ ಸಮಿತಿಯ ಹಿರಿಯ ಉಪಾಧ್ಯಕ್ಷನಾಗಿದ್ದೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದನೆಗಳು. ನನ್ನ ಹೆಸರು ಡಾಕ್ಟರ್ ಸೂರ್ಯಕಾಂತ್ ಉಸ್ಮನಿ ಅಂತ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಸಮನ್ವಯ ಸಮಿತಿ ವಿಜಯಪುರ. ನಮಸ್ಕಾರಗಳು. ನಾನು ಮುದ್ದಣ್ಣ ಭೀಮನಗರ ಸಮನ್ವಯ ಸಮಿತಿಯಲ್ಲಿ ರಾಜ್ಯ ಸಲಹಾ ಸಮಿತಿಯ ಸದಸ್ಯನಾಗಿ ಕೆಲಸ ಮಾಡ್ತೇನೆ. ಹಾಗೆ ಎಲ್ಲರಿಗೆ ನನ್ನ ಸನ್ಮಿತ್ರರಿಗೆ ಎಲ್ಲರಿಗೂ ನಾನು ಮತ್ತೊಮ್ಮೆ ಮಾಧ್ಯಮದವರಿಗೆ ಕೊಡುತ್ತಾ ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದಲ್ಲಿ ಎಲ್ಲ 3 ಜಿಲ್ಲೆಯಲ್ಲಿ ಸಕ್ರಿಯವಾಗಿ 2005-6ರಿಂದ ಒಂದು ಜ್ಞಾಪಕಾಲ ಹಾಕುತ್ತಾ ಯಾವುದೇ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆ ಬರೋದಾಗಿ ನಮ್ಮ ರಾಜ್ಯಾಧ್ಯಕ್ಷರು ಆಯಾ ಜಿಲ್ಲಾ ಅಧ್ಯಕ್ಷರು ಈ ನಿಮಿತ್ತವಾಗಿ 1, 2, 3, 4, 5 ರಾಜ್ಯ ಸಮ್ಮೇಳನ ಮಾಡ್ತಾ ಬಂದದ್ದು ಹೌದು. ಅದೇ ಥರನಾಗಿ ಬರ್ತಕ್ಕಂಥ 2026 ಮೇದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಮತ್ತು ಎಲ್ಲ ರಾಜ್ಯ ಅಧ್ಯಕ್ಷಗಳ ಒಂದು ಒಕ್ಕೂಲಿನಿಂದ ಮೇ ತಿಂಗಳಲ್ಲಿ ಆಮೇಲೆ ಸಮ್ಮೇಳನವನ್ನು ಏರ್ಪಡಿಸಿರುವುದರಿಂದ ಆ ಭಿತ್ತಿಪತ್ರವನ್ನು ನಮ್ಮ ವಿಜಯಪುರ ಜಿಲ್ಲೆಯ ಹಿರಿಯ ಪತ್ರಕರ್ತರಾದ ಅನಿಲ್ ಹೊಸಮನಿಯವರು ಈ ತಮ್ಮ ಮಾಧ್ಯಮ ಮುಖಾಂತರ ಒಂದು ಭಿತ್ತಿಪತ್ರವನ್ನು ಬಿಡುಗಡೆ ಮಾಡುತ್ತಾರೆ ನಮ್ಮ ಸ್ವಲ್ಪ ಮುಂದೆ ಸರ್. ಆರನೇ ರಾಜ್ಯ ಮಟ್ಟದ ಸಮಾಜ ಸಮಿತಿಯ ಒಂದು ಭಿತ್ತಿಪತ್ರವನ್ನು ನಾವು ಪ್ರಪ್ರಥಮವಾಗಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಭಿತ್ತಿಪತ್ರವನ್ನು ಅನಾವರಣಗೊಳಿಸುತ್ತೇವೆ. ಅಷ್ಟೇ.